ನಮಸ್ಕಾರ ಎಲ್ಲರಿಗೂ. ನಮ್ಗೆ ಒಂದು ಲಾಟ್ರಿ ಹತ್ತಿತ್ತು. ಅದು ಸ್ಕ್ಯಾಮ್ ಐತಿ ಅಂತ ಕೆಲಸ ನಾವು ಅಂದ್ಕೊಂಡಿದ್ವಿ. ಆದರೆ ಸ್ಕ್ಯಾಮ್ ಆಯಿತೋ ಇಲ್ಲೋ ಅನ್ನೋದು ಗೊತ್ತಾಗಬೇಕಂದ್ರೆ ಈ ವಿಡಿಯೋನ ಫುಲ್ ಸ್ಕಿಪ್ ಮಾಡೋದ್ಲೇ ನೋಡಿರಿ. ನಾವು ಒಂದು ಸ್ವಲ್ಪ ದಿನದ ಹಿಂದೆ ಒಂದು ಸರ್ಕಸ್ಗೆ ಹೋಗಿದ್ದು. ಆ ಸರ್ಕಸ್ ಮುಗಿಸ್ಕೊಂಡು ಬರಬೇಕಂದ್ರೆ ಅಲ್ಲಿ ಹೊರಗೆ ಒಂದಷ್ಟು ಜನ ನಿಂತಿದ್ರು. ಲಾಟ್ರಿ ಫಾರ್ಮ್ ಅಂತ ಕೆಲಸ ಒಂದು ಸೈನ್ ಮಾಡಿಸ್ಕೊಳಕತ್ತಿದ್ರು. ಅದೇನೈತಂದ್ರೆ ಒಂದು ಮೂವಿ ಟಿಕೆಟ ಮತ್ತು ಒಂದು ಟ್ರಾವೆಲಿಂಗ್ ವೋಚರ್ ಕೊಡ್ತೀವಿ ಅಂತ ಕೆಲಸ ಸೈನ್ ಮಾಡಿಸ್ಕೊಳಕತ್ತಿದ್ರು. ನಾವು ಏನೋ ಸೈನ್ ಮಾಡಿ ಬಂದಿದ್ದು. ಒಂದು 2 ಡೇಸ್ ಆದಮೇಲೆ ಅವ್ರು ನಮ್ಗೆ ಕಾಲ್ ಮಾಡಿದರು. ಹಿಂಗೆ ನೀವು ಲಾಟ್ರಿ ವಿನ್ ಆಗಿದ್ದೀರಿ, ನಿಮ್ಗೆ 3 ಗಿಫ್ಟ್ ಅದಾವು, ಅವನ್ನ ಬಂದು ಕಲೆಕ್ಟ್ ಮಾಡಿರಿ, ಒಂದು 20 ಮಿನಿಟ್ಸ್ ಪ್ರೆಸೆಂಟೇಷನ್ ಇರ್ತೈತಿ, ಬಂದು ಅಟೆಂಡ್ ಮಾಡಿರಿ ಅಂತ ಕೆಲಸ ನಮಗೆ ಕಾಲ್ ಮಾಡಿದರು. ಆಯಿತು ಸರಿ ಅಂತ ಹೇಳಿ ನಾವು ಕಾಲ್ ಕಟ್ ಮಾಡಿದ್ದು. ಮತ್ತು ಅದ್ರ ಬಗ್ಗೆ ಇಂಟರ್ನೆಟ್ದೊಳಗೆಲ್ಲ ಸರ್ಚ್ ಮಾಡಿದ್ದು, ಇದು ಸ್ಕ್ಯಾಮ್ ಆಯಿತು, ಕರೆಕ್ಟ್ ಆಯಿತೋ ಇಲ್ಲೋ ಅಂತ ಕೆಲಸ. ನಮ್ಗೆ ಅದ್ರ ಯಾವುದೂ ವಿಡಿಯೋ ಸಿಗಲಿಲ್ಲ ಇಂಟರ್ನೆಟ್ದೊಳಗೆ. ಅದ್ರಾಗ ಒಂದು ವಿಡಿಯೋ ಸಿಕ್ತು ಅದ್ರ ರಿಲೇಟೆಡ್. ಆದ್ರೆ ಅದು ಸರ್ಕಸ್ಲೇ ಇರಲಿಲ್ಲ, ಅವ್ರಿಗೆ ಮಾಲ್ದೊಳಗೆ ಆಗಿತ್ತು. ಹಂಗೆ ಪಬ್ಲಿಕ್ದೊಳಗೆ ಎಲ್ಲ ಕಡೆ ಇರ್ತಾರೋ, ಆದಷ್ಟು ಎಲ್ಲರೂ ಹುಷಾರಾಗಿರ್ರಿ. ಇವಾಗ ನಮ್ಮ ಜೊತೆ ಏನಾಗೈತಿ ನಾನು ನಿಮ್ಗೆ ಹೇಳ್ತೀನಿ. ಅವ್ರು ಕಾಲ್ ಮಾಡಿದ್ಮೇಲೆ ನಾವು ಇಗ್ನೋರ್ ಮಾಡಿದ್ದು. ಮತ್ತು ಅವರು ಸಂಜೆ ಮುಂದೆ ನಮಗೆ ಮತ್ತೆ ಕಾಲ್ ಮಾಡಿ ಬರ್ರಿ ಅಂತ ಕೆಲಸ ಭಾಳ ಫೋರ್ಸ್ ಮಾಡಕತ್ರು. ಮತ್ತು ಒಂದಷ್ಟು ಫೋಟೋ ಪ್ರೂಫನ್ನು ಕಳ್ಸಿರು ನಮ್ಗೆ. ಅವ್ರು ಯಾರಿಗೆ ವೋಚರ್ ಕೊಡೋದು, ಗಿಫ್ಟ್ ಕೊಡೋದು ಫೋಟೋ ತೆಗಿಸ್ಕೊಂಡಿದ್ರು. ಆಯಿತು ಸರಿ ಅಂತ ಕೆಲಸ ನಾವು ಕಪಲ್ನ ಬರ್ರಿ ಅಂತ ಹೇಳಿದರು. ಆಯ್ತು ಅಂಥೇಳಿ ಅವ್ರೊಂದು ಲೊಕೇಶನ್ ಕಳಿಸಿದ್ರು. ಅಲ್ಲಿ ಹೋದು, ಅಲ್ಲಿ ಬೋರ್ಡು ಇರಲಿಲ್ಲ, ಏನೂ ಇಲ್ಲ. ಹೆಂಗೆ ಗುರ್ತಾ ಹಿಡಿಯೋದೊಂದು ಅವ್ರದ್ದು ಆಫೀಸ್ ಎಲ್ಲೈತಂತ ಗುರ್ತನೂ ಸಿಗತ್ರಿಕಿಲ್ಲ. ಕೇಳ್ಕೊಂಡು ಹೋದು. ಅಲ್ಲಿ ಹೋದ್ಮೇಲೆ ಸ್ವಲ್ಪ ಹೊತ್ತು ವೇಟ್ ಮಾಡಿದ್ದು ನಮ್ಮ. ಆಮೇಲೆ ಅವ್ರದ್ದೊಬ್ರು ಸ್ಟಾಪ್ ಬಂದು ಕರ್ಕೊಂಡು ಹೋದರು ನಮ್ಮನ್ನ ಒಳಗೆ. ಎಲ್ಲಿ ಆಲ್ರೆಡಿ ಲಾಟ್ರಿ ವಿನ್ ಆದವರು ಅವ್ರ ಸ್ಟಾಫ್ ಜೊತೆ ಒಂದಷ್ಟು ಟೇಬಲ್ ಮೇಲೆ ಕುಂತಿದ್ರು. ನಮ್ಮನ್ನು ಒಂದು ಟೇಬಲ್ ಕೊಟ್ಟರು. ನಾವು ಅಲ್ಲೇ ವೇಟ್ ಮಾಡಿದ್ದು. ಆಮೇಲೆ ಅವ್ರು ನಮಗೆಲ್ಲ ಡೀಟೇಲಾಗಿ ಹೇಳೋಕೆ ಸ್ಟಾರ್ಟ್ ಮಾಡಿದರು. ಯಾರ ಕಡೆ ಫಾರ್ಮ್ ಫಿಲ್ ಮಾಡಿಸ್ಕೊಂಡಿರ್ತಾರೋ ಎಲ್ಲರನ್ನೂ ಕರೆದ ಕೆಲಸ, ಎಲ್ಲರದು ಮೇಲೆ ಮಾರ್ಕೆಟಿಂಗ್ ಸ್ಕಿಲ್ಸ್ ಅವ್ರು ಅಪ್ಲೈ ಮಾಡ್ತಿರ್ತಾರೋ. ಇದು 50,000 ರೂಪಾಯಿದು ಐತಿ, ನಿಮ್ಗೆ 20,000 ಮಾಡಿ ಕೊಡಾಕತ್ತೇವೆ ನಾವು ಆಫರ್ದೊಳಗೆ. ಇದು ಇವತ್ತಷ್ಟೇ ಐತಿ, ನಾಳೆ ಬಂದ್ರೆ ಮತ್ತೆ ಜಾಸ್ತಿ ಆಗ್ತೈತಿ, ಇದನ್ನ ಇವತ್ತು ನೀವು ತೊಗೋರಿ ವೋಚರ್ ಅಂತ ಕೆಲಸ ನಮಗೆ ಅವ್ರು ಹೇಳ್ತಿರ್ತಾರೋ. ಆದ್ರೆ ಯಾರೂ ಇದ್ರೊಳಗೆ ಇಂಥ ಮೋಸದೊಳಗೆ ಬೀಳಕ್ಕೆ ಹೋಗಬೇಡ್ರಿ. ಆದಷ್ಟು ನೀವು ಇದನ್ನೆಲ್ಲ ನೋಡ್ಕೆಸ ಸ್ಟಡಿ ಮಾಡ್ಕೆಸ ಬರ್ರಿ. ಅವ್ರು ಒಂದಷ್ಟು ಕ್ವಶನ್ ಜೋಡಿ ಸ್ಟಾರ್ಟ್ ಮಾಡ್ರು. ಏನಂದ್ರೆ, ಇದು ಫಾರ್ಮ್ ಎಲ್ಲಿ ಫಿಲ್ ಮಾಡಿದ್ದೀರಿ, ಮತ್ತು ನಿಮ್ಗೆ ಕಾಲ್ ಯಾರು ಮಾಡಿದರು, ಇದು ನಿಮ್ದು ಫಸ್ಟ್ ಲಾಟ್ರಿ ಐತೇನ ಅಂತ ಸ್ವಲ್ಪ ಕ್ವಶನ್ ಕೇಳಿದರು. ಇಲ್ಲ ನಮ್ಮ ಕಾಲ್ ಬರ್ತಿರ್ತಾವೋ, ಆದರೆ ನಾವು ಇದು ಸ್ಕ್ಯಾಮ್ ಐತೆ ಅಂತ ಕೆಲಸ ಇಗ್ನೋರ್ ಮಾಡಿರ್ತೇವೆ ಅಂತ ಹೇಳಿದ್ದು. ಮತ್ತು ಅವ್ರು ನಮ್ಮ ಜೋಡಿ ಕಂಫರ್ಟೇಬಲ್ ಆಗಬೇಕಂತ ಕೆಲಸ ಸ್ವಲ್ಪ ಪ್ಲೇಸ್ ಮತ್ತು ನಮ್ಮದು ಇಂಟ್ರೆಸ್ಟ್ ಬಗ್ಗೆ ಸ್ವಲ್ಪ ಕ್ವಶನ್ ಕೇಳಿದರು. ಇದೆಲ್ಲ ಆದಮೇಲೆ ಅವ್ರು ನಮ್ದು ಗಿಫ್ಟ್ ಮತ್ತು ವೋಚರ್ ಏನೈತಿ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದರು ಡೀಟೇಲಾಗಿ. ಅದೇನೈತೆ ಅಂದ್ರೆ, 2 ಮೂವಿ ಟಿಕೆಟ್ 3 ಡೇಸ್ ಬುಕ್ ಮಾಡಬೇಕಂದ್ರೆ 3 ಡೇಸ್ ಮುಂಚೆ, ಮತ್ತು ಟ್ರಾವೆಲ್ದು 30 ಡೇಸ್ ಮುಂಚೆ ಅವ್ರಿಗೆ ಇನ್ಫಾರ್ಮ್ ಮಾಡಬೇಕು. ಅವರೆಲ್ಲ ನಮ್ಗೆ ಆ ಥರದ್ದೆಲ್ಲ ರೆಡಿ ಮಾಡಿಕೊಡ್ತೇವೆ ಅಂತ ಹೇಳಿದರು. ಇದೆಲ್ಲ ಮುಗಿದ್ಮೇಲೆ ಅವರು ಒಂದು ನಮ್ಗೆ ಸ್ಕೀಮ್ ಕೊಟ್ಟರು. ಅದೇನಂದರೆ 21 ಡೇಸ್ ಫಾರ್ 8 ಮಂತ್ ಪೇ ಪ್ಲ್ಯಾನಿಂಗ್ ಅದ್ರ ಬಗ್ಗೆ ಹೇಳಾಕತ್ತಿದ್ರು. ಆದರೆ ನಮ್ಗೆ ನಾವು ಇಂಟ್ರೆಸ್ಟ್ ತೋರಿಸ್ಲಿಲ್ಲ. ಅದಕ್ಕೆ ಅವರು ಅನೌನ್ಸ್ ಮಾಡಿಬಿಟ್ಟು ನಮ್ಗೆ ಏನು ಗಿಫ್ಟ್ ಬಂದಿತ್ತು, ಒಂದು ದೇವಿ ಮೂರ್ತಿ ಇತ್ತು, ಆಮೇಲೆ ನಮ್ದು ವೋಚರ್ 2 ಕೊಟ್ಟರು. ಇದೆ ನೋಡ್ರಿ ಅವ್ರು ಕೊಟ್ಟಿದ್ದು ಗಿಫ್ಟ್. ಅದು ಕೊಡಬೇಕಂದ್ರೆ ನಾವು ಒಂದು ಫೋಟೋ ತಕ್ಕೊಳ್ತೀವಿ ಅಂತ ಅವ್ರಿಗೆ ಹೇಳಿದ್ದು. ಆದರೆ ಅದಕ್ಕೆ ಅವ್ರು ಅಲೌ ಮಾಡಲಿಲ್ಲ. ಮತ್ತು ನೀವು ನಮಗೆ ಫೋಟೋ ಕಳಿಸಿದ್ದೀರಿ, ಅವನ್ನ ಹೆಂಗೆ ತಗೊಂಡಿರಿ ಅಂತ ಕೇಳಿದರೆ, ಇಲ್ಲ ನಮ್ಮ ಕಡೆ ಯಾರು ಮೆಂಬರ್ಶಿಪ್ ತೊಗೋತಾರೋ ಅವ್ರಂತೆ ಕಷ್ಟ ನಾವು ಫೋಟೋ ತೆಗಿಸ್ಕೊತೀವಿ ಅಂತ ಹೇಳಿದರು. ಅದು ರೀಸನ್ ನಮ್ಗೆ ಸಿಲ್ಲಿ ಅನ್ನಿಸ್ತು. ಅದಕ್ಕೆ ನಾವು ಇದು ಸ್ಕ್ಯಾಮ್ ಆಯಿತೋ ಇಲ್ಲೋ ಅಂತ ಟೆಸ್ಟ್ ಮಾಡೋಕ್ಕಂತ ಹೇಳೋಣ. ನೆಕ್ಸ್ಟ್ ನಾವು ಮೂವಿಗೆ ಹೋಗ್ಬೇಕಂದ್ರೆ ಅವ್ರಿಗೆ 3 ಡೇಸ್ ಮುಂಚೆನೇ ಅವ್ರಿಗೆ ಕಾಲ್ ಮಾಡಿ ಹೇಳ್ತೀವಿ. ಅವ್ರು ನಮಗೆ ಸೀಟ್ ಬುಕ್ ಮಾಡಿಕೊಡ್ತಾರೋ ಇಲ್ಲೋ ಅಂತ ಟೆಸ್ಟ್ ಮಾಡ್ತೇವೆ. ಅವಾಗ ಇದು ಸ್ಕ್ಯಾಮ್ ಆಯಿತೋ ಇಲ್ಲೋ ಅಂತ ಗೊತ್ತಾಗ್ತೈತಿ. ನಿಮಗಿದೆ ಸ್ಕ್ಯಾಮ್ ಅನಿಸ್ತೈತೋ ಇಲ್ಲೋ ಅನ್ನೋದನ್ನು ಕಮೆಂಟ್ ಮಾಡಿರಿ. ನಿಮ್ಮ ಜೋಡಿನೂ ಯಾವಾಗಾರ ಹಿಂಗೆ ಆಗ್ತಿರ್ತೈತಿ. ಆದಷ್ಟು ಹುಷಾರಾಗಿರ್ರಿ, ಆದಷ್ಟು ಇದ್ರ ಬಗ್ಗೆ ಸ್ಟಡಿ ಮಾಡಿರಿ. ಮತ್ತು ಇನ್ಯಾರಿಗಾರ ಈ ಥರ ಎಕ್ಸ್ಪೀರಿಯನ್ಸ್ ಆಗಿತ್ತಂದ್ರೆ ಪ್ಲೀಸ್ ನಿಮ್ಗೆ ಏನು ಎಕ್ಸ್ಪೀರಿಯನ್ಸ್ ಆಗೈತಿ ಅದನ್ನು ಕಮೆಂಟ್ ಒಳಗೆ ಹಾಕ್ರಿ. ಬಾಯ್.